ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಅಲ್ಲಿ ನೀವು ನೋಡ್ದಂಗೆ ಹೆಲ್ತಿಯಾದ ಮಕ್ಕಳು, ಚಿಕ್ಕ ಮಕ್ಕಳಿಂದ 1 ವರ್ಷದಿಂದ ಹಿಡಿದು 60 ವರ್ಷದವರೆಗೂ ಈ ಮಾಲ್ಟ್ ನ ಯೂಸ್ ಮಾಡಬಹುದು, ಪೌಡರ್ ನ. ಅಂತ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್, ಹೆಲ್ತಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಐಟಮ್ಸ್ ಗಳನ್ನ ನಾನು ಸಿರಿಧಾನ್ಯಗಳನ್ನ ಯೂಸ್ ಮಾಡಿ ಈ ಪೌಡರ್ ನ ಅಂದ್ರೆ ಮಾಲ್ಟ್ ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಕ್ವಾಂಟಿಟಿ ತಗೋಬೇಕು, ಎಷ್ಟು ಕ್ವಾಂಟಿಟಿ ತಗೋಬೇಕು, ಎಷ್ಟು ತಗೋತಾ ಇದ್ದೀನಿ, ಹೇಗೆ ಅದನ್ನ ಮಾಡಬೇಕು, ಡ್ರೈ ಮಾಡಬೇಕು, ಫ್ರೈ ಮಾಡಬೇಕು, ಅದನ್ನೆಲ್ಲ ನಾನು ಫುಲ್ ಇನ್ ಡೀಟೇಲ್ ಆಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂಡ್ ಎಲ್ಲರಿಗೂ ಕೂಡ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚಿಕ್ಕ ಮಕ್ಕಳಿಂದ ಹಿಡಿದು 60 ವರ್ಷದವರೆಗೂ ಈ ಪೌಡರ್ ಯೂಸ್ ಮಾಡಬಹುದು. ಈ ಹಿಟ್ಟಿಂದ ನಾವು 4 ತಿಂಡಿಗಳನ್ನ ಮಾಡಬಹುದು. ಅಂದ್ರೆ ಮಕ್ಕಳಿಗೆ ಸಪರೇಟ್ ಇಟ್ಕೊಂಡ್ರೆ 3 ತಿಂಡಿಗಳನ್ನ ನಾವೇ ಮಾಡ್ಕೋಬಹುದು. ಸೊ ಒಂದು ದೋಸೆ ಮಾಡಬಹುದು, ಒಂದು ಹಿಟ್ಟು ಮಾಡಬಹುದು, ಮುದ್ದೆ ಮಾಡಬಹುದು, ಒಂದು ಮಾಲ್ಟ್ ತರ ಯೂಸ್ ಮಾಡಬಹುದು. ಸೊ ಹೇಗ್ ಮಾಡೋದು, ಅದೇ ಹಿಟ್ಟಿನ ತಿಂಡಿಗಳನ್ನ ಮಾಡಿ ಅಂದ್ರೆ ರೆಸಿಪೀಸ್ ಗಳನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಬಿಕಾಸ್ ಒಬ್ಬೊಬ್ಬರಿಗೆ ಬರೀ ಮಾಲ್ಟೇ ಮಾಡ್ಕೊಂಡು ಇದ್ರಲ್ಲಿ ತಿನ್ಬೋದು, ಕುಡಿಬಹುದು ಅಂತ ಇರುತ್ತೆ. ನೆವರ್. ಇದರಿಂದ ಇನ್ನೂ ಏನೇನೋ ಮಾಡಬಹುದು. ನೆಕ್ಸ್ಟ್ ಟೈಮ್ ನಾನು ಏನೇನೆಲ್ಲ ಮಾಡ್ತೀನಿ, ಇಡ್ಲಿನೂ ಕೂಡ ಮಾಡಬಹುದು. ಸೊ ನಾನು ಈ ಸರಿ ಇಷ್ಟು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದಾಗ ಇಡ್ಲಿ ಅಥವಾ ಬೇರೆ ತರ ಏನಾದ್ರೂ ಡಿಶಸ್ ಗಳನ್ನ ನಾನು ನಿಮ್ ಜೊತೆ ಟ್ರೈ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡ್ದೇನೆ ನೋಡಿ ಎಷ್ಟು ವೆರೈಟೀಸ್ ಮಾಡಬಹುದು, ಹೇಗ್ ಮಾಡಬಹುದು ಅನ್ನೋದನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಯಾಕೆಂದ್ರೆ ಆಚೆ ಕಡೆಯಿಂದ ತರುವಂತ ವಸ್ತುಗಳು ಹೈಜೆನಿಕ್ ಇರುತ್ತೋ, ಅವುಗಳನ್ನ ವಾಶ್ ಮಾಡಿರ್ತಾರೋ, ಇಲ್ಲ ಹೇಗಿರುತ್ತೋ ಏನು ಅಂತ ಭಯ ಅನ್ನೋದಿರತ್ತೆ ನಮ್ಗೆ. ಸೊ ನಾವೇ ನಮ್ ಕೈಯಾರ ಪ್ರಿಪೇರ್ ಮಾಡಿ ನಮ್ ಫ್ಯಾಮಿಲಿನ ನಾವು ಖುಷಿಯಾಗಿ ಅಂಡ್ ಹೆಲ್ತಿಯಾಗಿ, ಮಕ್ಳಿಗೂ ಕೂಡ ಒಳ್ಳೆ ಹೆಲ್ತಿ ಫುಡ್ ನ, ನ್ಯೂಟ್ರಿಷನ್ ಫುಡ್ ನ ಕೊಡೋದ್ರಿಂದ ನಮಗೂ ಕೂಡ ತೃಪ್ತಿ ಆಗಿರುತ್ತೆ. ನಮಗೂ ಕೂಡ ಮನ್ಸಿಗೆ ಒಂಥರ ಏನೋ ಒಂಥರ ಖುಷಿ ಅನ್ಸುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರ್ಗು ಕೂಡ ಈ ಫುಡ್ ಒಂದು ಒಳ್ಳೆ ರೆಸಿಪಿ, ಒಳ್ಳೆ ಪೌಡರ್ ಅಂತಾನು ಕೂಡ ಹೇಳ್ಬಹುದು. ಸೊ ಮಿಸ್ ಮಾಡ್ದಂಗೆ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾನೇ ಹೆಲ್ತಿಯಾದ ಒಂದು ಪೌಡರ್ ನ, ಇವತ್ತು ನ್ಯೂಟ್ರಿಷನ್ ಇರುವಂತ ಪೌಡರ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೆಲ್ಲ ಐಟಮ್ಗಳನ್ನ ಹಾಕಿದ್ದೀನಿ ಅನ್ನೋದನ್ನ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ನೋಡೋಣ ಬನ್ನಿ, ಏನೇನು ಹಾಕಿದ್ದೀನಿ, ಹೇಗ್ ಮಾಡಿದೀನಿ, ಎಷ್ಟೆಲ್ಲ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ ನಾನಿಲ್ಲಿ 2 kg ಅಷ್ಟು ರಾಗಿನ ಕ್ಲೀನಾಗಿ ಜರಡಿ ಇಟ್ಕೊಂಡು ಸೋಸ್ಕೊಂಡು ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಸಪ್ರೇಟ್ ಒಣಗಿಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲದಕ್ಕಿಂತ ಚಿಕ್ಕದಿರೋದ್ರಿಂದ ಇದನ್ನು ಮಿಕ್ಕಿದ್ದನ್ನೆಲ್ಲ ಆಮೇಲೆ ವಾಶ್ ಮಾಡಿದ್ದೀನಿ. ರಾಗಿ ಆದಮೇಲೆ ನಾನಿಲ್ಲಿ ಜೋಳನ ಎತ್ಕೊಂಡಿದ್ದೀನಿ. ಜೋಳನೂ ಕೂಡ ನಾನು 1 kg ಅಷ್ಟು ಎತ್ಕೊಂಡಿದ್ದೀನಿ. ನಾನಿಲ್ಲಿ ಗ್ಲಾಸೆಲ್ಲ ಆಗೋಷ್ಟು ಈ ಗ್ಲಾಸಲ್ಲಿ 4 ಗ್ಲಾಸ್ ಹಾಕ್ತಾಯಿದ್ದೀನಿ. ನನಗಿದು 1 ಗ್ಲಾಸ್ ಬಂದು 250 ಗ್ರಾಮ್ ಬರುತ್ತೆ. 4 ಗ್ಲಾಸ್ ಆದರೆ ಹೆಚ್ಚು ಕಮ್ಮಿ 1 kg ಹತ್ರ ಆಗುತ್ತೆ. ಸೊ ಜೋಳ ಆದಮೇಲೆ ನಾನಿಲ್ಲಿ ಗೋಧಿನ ಯೂಸ್ ಮಾಡ್ತಿದ್ದೀನಿ. ಗೋಧಿನೂ ಅಷ್ಟೇ ನಾನು 1 kg ಅಷ್ಟು ಯೂಸ್ ಮಾಡ್ತಿದ್ದೀನಿ. ಬಟ್ ನಾನು ಈ ಗ್ಲಾಸಲ್ಲಿ ಅದೇ ಹೇಳಿದ್ನಲ್ವ, ನನಗೆ 1 ಗ್ಲಾಸ್ ಇಟ್ಕೊಂಡಿರೋದು 250 ಗ್ರಾಮ್ ಅಷ್ಟು ಆಗುತ್ತೆ. ಸೊ 1 kg ಅಷ್ಟು ಗೋಧಿನೂ ಕೂಡ ಹಾಕ್ತೀನಿ. ಅದಾದಮೇಲೆ ನಾನು ತೊಗೊಂಡಿರೋದು ರೆಡ್ ರೈಸು, ರಾಜ್ಮುಡಿ, ರೆಡ್ ಏನು ಹೇಳ್ತಾರೆ ಅದು, ಬಟ್ ನಾನು ಕೆಂಪು ಅಕ್ಕಿನೇ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಮೆಷರ್ಗೆ ಅಂತ ಹೇಳಿ ನಾನು 1 kg ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಾನು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ತಂಪು ಮಾಡುತ್ತೆ ಅಂತ ಹೇಳ್ತಾರೆ, ತುಂಬಾ ಒಳ್ಳೆಯದು. ಸೊ ಅದನ್ನು ನಾನು ಅರ್ಧ kg ಅಷ್ಟು ಅಷ್ಟೇ ಹಾಕ್ತಾಯಿದ್ದೀನಿ, ಅದನ್ನೇನು ಜಾಸ್ತಿ ಆಗ್ತಾಯಿಲ್ಲ. ಅದೇ ಗ್ಲಾಸಲ್ಲಿ 2 ಗ್ಲಾಸು, ನಿಮಗೆ ಗ್ಲಾಸ್ ಅನುಗುಣವಾಗಿ ನಾನು ನಿಮಗೆ ಇದು ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ತೀನಿ. ಸೊ ರಾಗಿನ ಸಪ್ರೇಟ್ ಮಾಡ್ಕೋತೀನಿ, ಯಾಕೆಂದರೆ ಎಲ್ಲದಕ್ಕಿಂತ ಚಿಕ್ಕದಿರೋದ್ರಿಂದ. ಸೊ ಅದಾದಮೇಲೆ ಇದನ್ನೆಲ್ಲಾಗಿ ತೊಳಿತೀನಿ, ಯಾಕೆಂದರೆ ಎಲ್ಲ ಕಡೆ ಧೂಳಿರುತ್ತೆ. ಅವ್ರು ಪ್ಯಾಕ್ ಮಾಡುವಾಗಲಿ ನಾವು ತರುವಾಗಲಿ ಆ ಥರ ಎಲ್ಲ ಆದಾಗ ಡಸ್ಟ್ ಇರುತ್ತೆ ಅಂತೇಳಿ ಎಲ್ಲನೂ ಒಂದು ಸರಿ ಕ್ಲೀನಾಗಿ ತೊಳ್ಕೊತೀನಿ. 2-3 ಸರಿ ತೊಳಿತೀನಿ. ಆ್ಯಕ್ಚುಲಿ 1 ಸರಿ ಅಲ್ಲ, 2-3 ಸರಿ ತೊಳೆದ್ಬಿಟ್ಟು ಡ್ರೈಗೆ ಹಾಕ್ತೀನಿ. ಅದು ಒಣಗಬೇಕು. ಕ್ಲೀನಾಗಿ ಒಣಗದೇ ಇದ್ದರೆ ಪೌಡರ್ ಹಾಳಾಗೋ ಚಾನ್ಸಸ್ ಇರುತ್ತೆ ಬೇಗ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಬೇಳೆಕಾಳುಗಳನ್ನ ತೊಗೋತೀನಿ. ತೊಗರಿ ಬೇಳೆನ ನಾನು ತೊಗೋತಾ ಇದ್ದೀನಿ ಫಸ್ಟಿಗೆ. ಅದು 250 ಗ್ರಾಮ್ ಅಷ್ಟು, 1 ಗ್ಲಾಸ್ ಅಷ್ಟು ತೊಗೋತಿದ್ದೀನಿ. ಅದು ನಿಮಗೆ ಗ್ಲಾಸ್ ಏನು 1 kg ಅಷ್ಟು ಗೋಧಿ, ರಾಗಿ, ಅಕ್ಕಿ ಎಲ್ಲ ತೋರಿಸಿದ್ನಲ್ವ, ಅದರಲ್ಲಿ 1 ಗ್ಲಾಸು 250 ಗ್ರಾಮ್ ಆಗುತ್ತೆ. ಅದಾದಮೇಲೆ ತೊಗರಿ ಬೇಳೆ ಆದಮೇಲೆ ಮೈಸೂರು ಬೇಳೆ ಅಂತ ಹೇಳ್ತಾರೆ, ಮಸೂರು ದಾಲು, ಅದನ್ನು ಕೂಡ ತೊಗೋತಾ ಇದ್ದೀನಿ. ಅದಾದಮೇಲೆ ಕಾಳುಗಳು ಏನು ತೊಗೋತಿದ್ದೀನಿ ಅಂದರೆ ಹೆಸರು ಬೇಳೆಗಿಂತ ಕಾಳನ್ನ ತೊಗೊಂಡಷ್ಟು ಒಳ್ಳೆಯದು. ಕಾಳು ಸಿಕ್ಕಿಲ್ಲ ಅಂದಾಗ ನೀವು ಹೆಸರು ಬೇಳೆನೇ ತೊಗೋಬೋದು. ಹೆಸರು ಕಾಳು, ಹೆಸರು ಬೇಳೆ 2 ಒಂದೇ.
ಅದಾದಮೇಲೆ ನೆಕ್ಸ್ಟ್ ನಾನು ಕಡಲೆಕಾಳನ್ನ ತೊಗೋತಾ ಇದ್ದೀನಿ. ನೀವು ಕಡಲೆ ಬೇಳೆನಾದರೂ ಹಾಕ್ಬೋದು, ಕಡಲೆ ಕಾಳಾದರೂ ಹಾಕ್ಬೋದು, ಆಪ್ಷನಲ್ ನಿಮಗೆ. ಬಿಕಾಸ್ ಇದೆಲ್ಲ ಅದೆಲ್ಲ ಇದು ಅಂತ ಏನಾದರೂ ಸಪ್ರೇಟ್ ಮತ್ತೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ನಾನು ಉದ್ದಿನ ಕಾಳು ತೊಗೋತಾ ಇದ್ದೀನಿ. ನನ್ನ ಹತ್ರ ಉದ್ದಿನ ಕಾಳಿತ್ತು, ಸೊ ಉದ್ದಿನ ಕಾಳನ್ನ ತೊಗೋತಾ ಇದ್ದೀನಿ. ಉದ್ದಿನ ಬೇಳೆನಾದರೂ ನೀವು ತೊಗೋಬೋದು. ಎರಡರಲ್ಲಿ ಯಾವುದಾದ್ರೂ, ನಾನು ಮುಂಚೆನೇ ಹೇಳಿದ್ನಲ್ವ ಹಂಗೆ, ಎರಡರಲ್ಲಿ ಯಾವುದಾದ್ರೂ ನೀವು ತೊಗೋಬೋದು. ಅದಾದಮೇಲೆ ನೆಕ್ಸ್ಟು ನಾನು ಅದೇ ಸೇಮ್ ಗ್ಲಾಸಲ್ಲಿ 250 ಗ್ರಾಮಸ್ಸು ಕಾಳು ಬೇಳೆಗಳನ್ನ ತೊಗೋತೀನಿ. 250 ಗ್ರಾಮ್ ಆಗೋಷ್ಟು ಕಡಲೆ ಬೀಜನ ತೊಗೋತಾ ಇದ್ದೀನಿ. ಕಡಲೆ ಬೀಜ ಅಂತೂ ತುಂಬಾ ಒಳ್ಳೆಯದು. ಕಡಲೆ ಬೀಜನೇ ಹೇಳ್ತಾರೆ ಬಡವ್ರನ್ನ ಬಾದಾಮಿ ಅಂತ ಹೇಳಿ. ಸೊ ಅದಾದಮೇಲೆ ಕಾಬೂಲ್ ಕಡಲೆ ಅಂತ ಬರುತ್ತೆ, ವೈಟ್ ಚೆನ್ನ, ಅದನ್ನು ಕೂಡ ನಾನು 250 ಗ್ರಾಮ್ ಅಷ್ಟು ತೊಗೋತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ವಾಶ್ ಮಾಡ್ತೀನಿ ನಾನು. ನನ್ನ ಕೈ ನೋಡ್ತಿರ್ಬೋದು ನೀವು, ಎಲ್ಲ ಕಾಳುಗಳನ್ನೂ ಹಾಕಿ ಒಂಥರ ಉದ್ದಿನ ಕಾಳೆಲ್ಲ ಹಾಕಿದಾಗ ಬ್ಲ್ಯಾಕ್ ಕಲರ್ ಆಗಿದೆ ಕೈ. ಸೊ ಡಸ್ಟ್ ಇರುತ್ತೆ, ಯಾವುದೇ ಕಾರಣಕ್ಕೂ ಹಾಗೆ ಡ್ರೈ ಮಾಡಿ ಹಾಗೆ ಫ್ರೈ ಮಾಡಿ ಕೊಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ಕೂಡ ತೊಗೋತಾ ಇದ್ದೀನಿ. 100 ಗ್ರಾಮ್ ಅಷ್ಟು, ಈ ಗ್ಲಾಸ್ ನನಗೆ 100 ಗ್ರಾಮ್ ಆಗುತ್ತೆ. ಸೊ 100 ಗ್ರಾಮಲ್ಲಿ ಪಿಸ್ತಾ ತೊಗೋತಾ ಇದ್ದೀನಿ. ಪಿಸ್ತಾ ತೊಗೊಂಡು ಮತ್ತು ನಾನು ಗೋಡಂಬಿ ತೊಗೋತಾ ಇದ್ದೀನಿ. ಪಿಸ್ತಾ, ಕ್ಯಾಶ್ಯೂ ಮತ್ತು ಬಾದಾಮಿ, ಆಲ್ಮಂಡು ಕೂಡ ಮೂರನ್ನು ನಾನು ಒಂದೇ ಇದರಲ್ಲಿ 100 ಗ್ರಾಮ್ ಅಷ್ಟು ತೊಗೋತಾ ಇದ್ದೀನಿ. ಅದಾದಮೇಲೆ ನಾನು ಸೂರ್ಯಕಾಂತಿ ಬೀಜ ಅಂತ ಬರುತ್ತೆ, ಸೊ ಎಲ್ಲ ಕಡೆನೂ ಸಿಗುತ್ತೆ. ಅದರಲ್ಲಿ ಪ್ರೋಟೀನು, ವಿಟಮಿನ್ಸ್ ಎಲ್ಲ ಏರಳವಾಗಿರುತ್ತೆ, ಅದಕ್ಕೋಸ್ಕರ. ಮತ್ತು ಸೂರ್ಯಕಾಂತಿ ಬೀಜನೂ ಕೂಡ ನಾನು 100 ಗ್ರಾಮ್ ಅಷ್ಟು ತೊಗೋತಾ ಇದ್ದೀನಿ. ಬಿಕಾಸ್ ಈ ಡ್ರೈ ಫ್ರೂಟ್ಸ್ ಏನಿದೆ ಬೇಗ ನೆಂದು ಒಣಗಲ್ಲ, ಅದಕ್ಕೋಸ್ಕರ ನಾನು ಸಪ್ರೇಟ್ ಪ್ಲೇಟಲ್ಲಿ ಇಟ್ಬಿಟ್ಟು ಇನ್ನು ಕಾಳು ಬೇಳೆಗಳನ್ನೆಲ್ಲ ಡಿಫ್ರೆಂಟಾಗಿ ವಾಶ್ ಮಾಡಿ ಒಂದೊಂದು ಸರಿ ಒಣಗಿಸ್ತೀನಿ. ಸೊ ಸೂರ್ಯಕಾಂತಿ ಬೀಜ ಅಂದರೆ ಇದು ಗೊತ್ತಿರುತ್ತೆ ಎಲ್ಲರಿಗೂ, ಸನ್ಫ್ಲವರ್ ಸೀಡ್ ಅಂತೇಳಿ. ಇದನ್ನು ಅಷ್ಟೇ ಕ್ಲೀನಾಗೆಲ್ಲ ವಾಶ್ ಮಾಡಿಕೊಂಡು ಡ್ರೈಗೆ ಹಾಕ್ತೀನಿ. ಬಿಕಾಸ್ ವಾಷಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇವಾಗಿನ ಇದರಲ್ಲಿ. ಸೊ ವಾಶ್ ಮಾಡಿದ್ಮೇಲೆ ಧೂಳಾಗಲ್ವ ಅನ್ನೋದಕ್ಕೂ ಕೂಡ ನನ್ನ ಹತ್ರ ಆಪ್ಷನ್ ಇದೆ. ಅದನ್ನು ಹೇಗೆ ಡ್ರೈ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಮುಂದೆ ತೋರಿಸ್ತೀನಿ, ನೋಡ್ತಾ ಹೋಗಿ ಮುಂದೆ. ರಾಗಿ, ಅಕ್ಕಿ, ಬೇಳೆ ಅದೆಲ್ಲ ತೊಗೊಂಡೆ, ಬೇಳೆಗಳು ಬೇರೆ, ಅಕ್ಕಿಗಳು ಬೇರೆ ಅದೆಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಬಜ್ರಾ ತೊಗೋತಾ ಇದ್ದೀನಿ. ಸೊ ನವಣೆಗಳಂತ ಹೆಸರು ಕೇಳಿದ್ದೀರಲ್ವ, ಇದು ಬಜ್ರಾ ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದು ಹೆಲ್ತ್ಗೂ ಕೂಡ, ಆ್ಯಂಡ್ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮಿಲೆಟ್ಸ್ಗಳು, ಸೋ ಮೆನಿ ಮಿಲೆಟ್ಸ್ಗಳು ಬರುತ್ತೆ ಇವಾಗಿನ ಇದರಲ್ಲಿ. ಇದನ್ನು ನಾನು 1 kg ತೊಗೋತಾ ಇದ್ದೀನಿ, ಈ ಮಿಲೆಟ್ಸ್ನ ಮಾತ್ರ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಇನ್ನೂ ಒಂದು ಮಿಲೆಟ್ಸ್ ಬರುತ್ತೆ ಯೆಲ್ಲೋ ಕಲರ್ದು, ಅದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಅದನ್ನು ಕೂಡ ನಾನು 1 kg ಅಷ್ಟು ತೊಗೊಂಡಿದ್ದೀನಿ. ಸೊ ಎಲ್ಲ ಕೂಡ ನಿಮಗೆ ನಾರ್ಮಲ್ ಶಾಪ್ಗಳಲ್ಲೂ ಸಿಗುತ್ತೆ, ಇಲ್ಲ ಮಾಲ್ಗಳಲ್ಲೂ ಕೂಡ ಸಿಗುತ್ತೆ. ನೀವು ಮಿಲೆಟ್ಸ್ಗಳಂತ ಹೋಗಿ ಕೇಳಿದ್ರೆ ಕೊಡ್ತಾರೆ ಎಲ್ಲರೂ ಕೂಡ. ಇದನ್ನು ಕೂಡ 1 kg ತೊಗೊಂಡಿದ್ದೀನಿ ನಾನು. ಆ ಗ್ಲಾಸಲ್ಲಿ 250 ಗ್ರಾಮ್ ಆಗುತ್ತೆ, 4 ಗ್ಲಾಸ್ ತೊಗೊಂಡಿದ್ದೀನಿ. ಇದರಲ್ಲೇ ಇನ್ನೂ ಒಂದು ಬರುತ್ತೆ, ಸೊ ಯೆಲ್ಲೋ ಕಲರು, ವೈಟ್ ಕಲರು, ಕೀನ್ವಾ ಅಂತಲೂ ಕೂಡ ಎಲ್ಲ ಹೇಳ್ತಾರೆ. ಸೊ ಫುಲ್ಲು ಕನ್ನಡದಲ್ಲಿ ನಾನು ಸರ್ಚ್ ಮಾಡಿದೆ, ನಂಗೆ ಗೊತ್ತಾಗಲಿಲ್ಲ, ಬಟ್ ಅದಕ್ಕೆ ನವಣೆಗಳು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಕೂಡ ನಾನು 1 kg ಅಷ್ಟು ತೊಗೊಂಡಿದ್ದೀನಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಇನ್ನೂ ಒಂದಿದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. 100 ಗ್ರಾಮ್ ಅಷ್ಟು ಜೀರಿಗೆ ಹಾಕಿದ್ರೆ ಸಾಕಾಗುತ್ತೆ. ಅದಾದಮೇಲೆ ನಾನು ಮತ್ತೆ ಇದಕ್ಕೇ ಧನಿಯಾ ಬೀಜ ಹೇಳ್ತಾರೆ ಗೊತ್ತಾ, ಧನಿಯಾ ಬೀಜನೂ ಕೂಡ ನಾನು 100 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಅದಾದಮೇಲೆ ಮೆಣಸು ಕೂಡ ಹಾಕಿದ್ದೀನಿ. ಮೆಣಸು 150 ಗ್ರಾಮ್ ಅಷ್ಟು ಹಾಕಿದ್ದೀನಿ, ಏಕೆಂದರೆ ಸ್ಪೈಸಸ್ಸು ಕೂಡ ಚೆನ್ನಾಗಿರುತ್ತೆ ಒಂಥರ ಮಾಡಿದಾಗೆಲ್ಲ ತಿನ್ನೋದಕ್ಕೆ ಮಾಡೋದಕ್ಕೆ ಅಂಥೇಳಿ. ಸೊ ನೀವು ಇನ್ನೂ ಕೂಡ ಹಾಕ್ಬೋದು. ಅದಾದಮೇಲೆ ಬಿಳಿ ಎಳ್ಳನ್ನ ಹಾಕಿದ್ದೀನಿ. ನೀವು ಕಪ್ಪು ಎಳ್ಳನ್ನೂ ಹಾಕ್ಬೋದು. ಕಪ್ಪು ಎಳ್ಳು ಅಂದರೆ ಸ್ವಲ್ಪ ಏನಾದರೂ ಕಲರ್ ಅದು ಇದಾಗುತ್ತೆ ಅನ್ನಂಗಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಬಿಳಿ ಎಳ್ಳು ಆದಷ್ಟು ಒಳ್ಳೆಯದು. 2 ಎಳ್ಳುಗಳಲ್ಲೂ ಕೂಡ ನಮಗೆ ಬೇಕಾದಂಥ ಅಂಶಗಳು ತುಂಬ ಇರುತ್ತೆ. ಅದಾದಮೇಲೆ ನಾನು 100 ಗ್ರಾಮ್ ಅಷ್ಟು ಆಗೋಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯನ ನೀವು ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಕಹಿ ಬರುತ್ತೆ, ಮಕ್ಳಿಗೆ ತಿನ್ನಿಸುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಮಕ್ಳು ಇಲ್ಲದೆ ಇರೋರು, ದೊಡ್ಡವ್ರು ತಿಂತೀವಿ ಅಂದಾಗ ನೀವು 250 ಗ್ರಾಮ್ ಅಷ್ಟು ಹಾಕ್ಕೊಂಡ್ರೂ ಕೂಡ ಓಕೆ, ಅದು ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ಸೊ ಮಕ್ಳಿಗೆ ಕೊಡೋದ್ರಿಂದ ಸ್ವಲ್ಪ ನಾನು ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಸೊ ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು ವಾಶ್ ಮಾಡ್ಕೊತೀನಿ. ಯಾವುದನ್ನು ಕೂಡ ಹಾಗೆ ಇದು ಮಾಡ್ಕೊಳ್ಳಲ್ಲ, ಪದೇ ಹೇಳೋಂಗೆ ಸಪ್ರೇಟ್ ಮಾಡಿರೋದ್ರಿಂದ ನಾನು ಪದೇ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಕ್ಲೀನಾಗಿ ಇದನ್ನು ಕೂಡ ವಾಶ್ ಮಾಡಿಕೊಂಡು ಇದನ್ನು ಜಾಲರಿಯಲ್ಲಿ ಇದು ಮಾಡ್ಕೋಬೇಕಾಗತ್ತೆ, ಸ್ಟ್ರೈನರ್ ತೊಗೊಂಡು. ಇಲ್ಲಾಂದರೆ ಏನಾಗುತ್ತೆ, ಚಿಕ್ಕಿದ್ದಿರೋದ್ರಿಂದ ಎಲ್ಲ ತೊಳೆದಾಗ ಹೊರಟೋಗುತ್ತೆ. ಸೊ ಹಾಗಾಗಿ ಅದಾದಮೇಲೆ
ಆಮೇಲೆ ವಾಶ್ ಆದಮೇಲೆ ನಾನು ಏನು ಮಾಡ್ತೀನಿ, ಈ ಥರ ವಾಶ್ ಮಾಡಿಕೊಂಡು ಒಂದು ಬಟ್ಟೆನ ಒಂದು ಕೆಳಗಡೆ ಚಾಪೆನ ಹಾಕ್ತೀನಿ, ಯಾವುದಾದ್ರೂ ಮ್ಯಾಟ್. ಅದಾದಮೇಲೆ ಅದ್ರ ಮೇಲೆ ಒಂದು ಪಂಚೆ ಅಥವಾ ಬೆಡ್ಶೀಟ್ಸು ಏನು ತೆಳು ಇರುತ್ತೆ ಆ ಬಟ್ಟೆನ ಹಾಕ್ಬಿಟ್ಟು, ನಾನು ಒಂದು ಕಡೆ ನೋಡ್ತಿರ್ಬೋದು ನೀವು ಬಜ್ರ ಅದೆಲ್ಲ ಒಂದು ಕಡೆ ಚಿಕ್ಕದಿರೋ ಅಂಥದ್ದು ಈ ಕಡೆಗೆ ಹಾಕಿದ್ದೀನಿ, ಬೇಳೆ ಕಾಳುಗಳೆಲ್ಲ ಒಂಥರ ಅಕ್ಕಿದೆಲ್ಲ ಈ ಕಡೆ ಹಾಕಿದ್ದೀನಿ. ಸಪ್ರೇಟಾಗಿ ನಾನು ಒಣಗಾಕೋತೀನಿ. ಅದಾದಮೇಲೆ ನಾನು ಅದ್ರ ಮೇಲೂ ಕೂಡ ಒಂದು ಕವರ್ ಮಾಡ್ತೀನಿ, ಬಿಕಾಸ್ ಮತ್ತೆ ತೊಳೆದ ಮೇಲೆ ಧೂಳು ಅದಕ್ಕೆ ಹಾಕಬಾರ್ದು. ನಾವು ಹಾಕಿದ್ರೆ ಗಾಳಿ ಧೂಳೆಲ್ಲ ಬಂದು ಅದ್ರೊಳಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ 2 ಡೇಸ್ ನಾನು ಪ್ರೊಸೀಜರ್ನ ಇಡ್ತೀನಿ ಇದು ಡ್ರೈ ಆಗೋದಕ್ಕೆ. ಈ ಥರ ಮೇಲೆ ಒಂದು ಪಂಚೆನೋ ಅಥವಾ ತೆಳು ಇರೋ ಸೀರೆನೋ ಅಥವಾ ಬೆಡ್ಶೀಟ್ನೋ ಏನಾದರೂ ಕವರ್ ಮಾಡ್ತೀನಿ. ಸೊ ಅನ್ಫಾರ್ಚುನೇಟ್ಲಿ ನಾನು ಇವತ್ತು ತೊಳೆದಾಕೊಂಡಿದ್ದೀನಿ, ಮೋಡ ಬೇರೆ ಇದೆ, ಸೊ ಆದರೂ ಡ್ರೈ ಆಗಿದೆ. 2 ಡೇಸ್ ಆದಮೇಲೆ ನಾನು ಈ ಥರ ರಾಗಿನೆಲ್ಲ ಹಾಕಿದ್ನಲ್ವ, ರಾಗಿನೂ ಕೂಡ ಫ್ರೈ ಮಾಡ್ಕೊತೀನಿ. ರಾಗಿ ನಾನಿಲ್ಲಿ 2 kg ತೊಗೊಂಡಿದ್ದೀನಿ, ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ರಾಗಿನ ಮಾತ್ರ 2 kg ಅಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನಿಲ್ಲಿ ಡ್ರೈ ಮಾಡ್ಕೊತಾ ಇದ್ದೀನಿ. ಯಾವುದನ್ನು ಕೂಡ ನಾನು ಹಾಗೆ ಇದು ಮಾಡಲ್ಲ, ಬಿಕಾಸ್ ಮಗುಗೂ ಸೇರಿಸಿ ಮಾಡೋದ್ರಿಂದ ಡ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಮಗು ತಿನ್ನಲ್ಲ ನಮಗೆ ದೊಡ್ಡವ್ರಿಗೆ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಹಾಗೆ ಡೈರೆಕ್ಟಾಗಿ ನೀವು ಮಾಡಿಸ್ಕೊಂಬರ್ಬೋದು, ಅದೇನು ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ಸೊ ಹಸಿ ಸ್ಮೆಲ್ಲು ಅದರಲ್ಲೊಂದು ಅರೋಮಾ ಬರುತ್ತೆ, ಆ ಸ್ಮೆಲ್ ಬರೋವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ. ತುಂಬ ಜಾಸ್ತಿ ಫ್ರೈ ಕೂಡ ಆಗಬಾರ್ದು, ತುಂಬ ಕಡಿಮೆ ಫ್ರೈ ಕೂಡ ಆಗಬಾರ್ದು. ಒಂಥರ ಸ್ಮೆಲ್ ಮನೇಲೆಲ್ಲ ಅವತ್ತಿನ ದಿನ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದನ್ನು ಫ್ರೈ ಮಾಡ್ತಾಯಿದ್ರೆ. ನಮ್ಮ ಮನೇಲಿ ಕೇಳ್ತಾರೆ ಎಲ್ಲರೂ ಇವತ್ತಿನ ದಿನ, ಈ ಮಗುಗೆ ಇದು ರೆಡಿ ಆಗ್ತಿದೆ ಹಿಟ್ಟು ಅಂತ ಹೇಳಿಬಿಟ್ಟು. ಸೊ ಅಷ್ಟು ಚೆನ್ನಾಗಿ ಕ್ಲೀನಾಗಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಲಾಸ್ಟಿಗೆ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಹಾಗೇ ಇಡೋ ಹಾಗಿಲ್ಲ ಒಂದು ಪಾತ್ರೆಯಲ್ಲಿ, ಅದನ್ನು ಕೂಡ ಡ್ರೈಗೆ ಹಾಕ್ಕೋಬೇಕು. ಯಾಕೆ ಅಂದರೆ ನಾವು ಬಿಸಿ ಆದಮೇಲೆ ಅದು ಸ್ವೆಟ್ ಥರ ಆಗುತ್ತೆ, ಬೆವ್ರ ಥರ ನೀವು ನೋಡ್ದಿರ್ತೀರ ನಾರ್ಮಲಾಗಿ. ಅದಕ್ಕೆ ಕೆಳಗಡೆ ಒಂದು ಬಟ್ಟೆ ಹಾಕ್ಬಿಟ್ಟು ಈ ಥರ ಹರಡ್ಕೋಬೇಕಾಗತ್ತೆ, ಅಂದರೆ ಹರಡ್ಕೋಬೇಕಾಗತ್ತೆ. ಆವಾಗ ಅದರಲ್ಲಿರೋ ಬಿಸಿಗೆ ಯಾವುದೇ ಥರದಿದ್ದು ಇದಾಗಲ್ಲ. ಇಲ್ಲ ನೀವು ಬೆವ್ರ ಥರ ಇದ್ದರೆ ಹಿಟ್ಟು ಮಾಡಿಸಿದಾಗ ಹಿಟ್ಟು ಹುಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಈ ಥರ ಕ್ಲೀನಾಗಿ ಹರಡ್ಕೋತೀನಿ. ಹರಡ್ಕೊಂಡಾಗ ಏನಾಗುತ್ತೆ ಅದು ಕೂಡ ತಣ್ಣಗಾಗುತ್ತೆ. ತಣ್ಣಗಾಗಾದ್ಮೇಲೆ ನಾನು ಒಂದು ಬಾಕ್ಸಿಗೆ ಹಾಕಿಡ್ತೀನಿ. ಫ್ರೈ ಮಾಡ್ತಾನೆ ಒಂದೊಂದು ಸೈಡಿಂದ ಈಗ ಮಾಡ್ಕೊಂಬಿಟ್ರೆ ಒಂದೆರಡು ಮೂರು ಸರಿ ಅಂತೂ ಹಾಗೆ ಆಗುತ್ತೆ. ಸೊ ಆವಾಗ ಈ ಥರ ಸ್ಪ್ರೆಡ್ ಮಾಡ್ಕೊಂಬಂದರೆ ಅದರಲ್ಲಿರೋ ನೀರಿನ ಅಂಶನೂ ಕೂಡ, ನೀರಿನ ಅಂಶ ಇರಲ್ಲ ಬಟ್ ಫ್ರೈ ಆದಾಗ ಒಂಥರ ನೀರು ಹಾಗೆ ಆಗುತ್ತಲ್ವ. ಸೊ ಹಾಗಾಗಿ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಲೋಟಸ್ ಸೀಡ್ನ ತೊಗೊಂಡಿದ್ದೀನಿ, ಅಂದರೆ ತಾವರೆ ಹೂವಿನ ಬೀಜ ಅಂತ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಇದಂತೂ ತುಂಬಾ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಚೆಕ್ ಮಾಡಿ ನೋಡಿ ನಾನು ಏನೇನಿಲ್ಲ ಆ್ಯಡ್ ಮಾಡಿದ್ದೀನಿ, ಅದರಲ್ಲೆಲ್ಲ ಎಷ್ಟೊಂದು ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಎಷ್ಟೊಂದು ಅಂಶಗಳಿರುತ್ತೆ ಅಂತೇಳಿ. ಸೊ ಅದಾದಮೇಲೆ ಅದನ್ನು ಕೂಡ ಡ್ರೈಗೆ ಹಾಕಿದ್ದೀನಿ. ಅದನ್ನು ತೊಳೆದ್ರೆ ಅದು ಚೆನ್ನಾಗಾಗಲ್ಲ, ಅದಕ್ಕೆ ಅದೊಂದನ್ನು ಮಾತ್ರ ಡ್ರೈ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ಅದಕ್ಕೆ 2 ಜಾಯ್ಕಾಯಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಜೆ ತೊಗೊಂಡಿದ್ದೀನಿ. ಬಜೆ ಎಲ್ಲ ಯಾಕೆ ಅಂದರೆ ನಾವು ತಿಂದಿದ್ದು ಡೈಜೆಸ್ಟ್ ಆಗುತ್ತೆ, ಮಕ್ಳಿಗೂ ಕೂಡ ದೊಡ್ಡವ್ರಿಗೂ ಕೂಡ. ಬಜೆನೂ ಕೂಡ ತೊಗೊಂಡಿದ್ದೀನಿ, ಜಾಯ್ಕಾಯಿ ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಸ್ವಲ್ಪ ಸಪ್ರೇಟಾಗಿ ಹುರ್ಕೋತೀನಿ. ಇದನ್ನು ಕೂಡ ಹುರ್ಕೋಬೇಕಾಗತ್ತೆ, ಇದನ್ನು ಹುರಿದೇ ಇದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲನೂ ಹುರ್ಕೊಂಡಾದ್ಮೇಲೆ ಧನಿಯಾ ಬೀಜ ಅದನ್ನೆಲ್ಲ ಸಪ್ರೇಟ್ ಹುರಿತಾ ಇದ್ದೀನಿ. ಜೀರಿಗೆ ಅಂದರೆ ಹಾಗೆ ಹುರಿದಾಕ್ಬಿಟ್ಟೆ ಅದ್ರ ಜೊತೆ. ಸೊ ಇದನ್ನು ಮತ್ತು ಲಾಸ್ಟಲ್ಲಿ ಜಾಯ್ಕಾಯಿ, ಬಜ್ಜೆ ಮತ್ತು ಧನಿಯಾ ಬೀಜನ ಸಪ್ರೇಟಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮಕ್ಳಿಗೂ ಕೂಡ ಡೈಜೆಷನಲ್ಲಿ ಈಸಿ ಆಗುತ್ತೆ. ಮಕ್ಕಳಿಗೆ ತೇದು ಕೂಡ ತಿನ್ನಿಸ್ತಾರೆ 6 ತಿಂಗಳು ಮಕ್ಕಳ ಮೇಲಿಂದ 1 ವರ್ಷದವರೆಗೂ. ಎಲ್ಲ ಫ್ರೈ ಮಾಡಿ ಆದಮೇಲೆ ನಾನು ಹಿಟ್ಟಿಡಿಸ್ಕೊಂಬರ್ತೀನಿ, ಅಂದರೆ ಪೌಡರ್ ಮಾಡಿಸ್ಕೊಂಬರ್ತೀನಿ. ಪೌಡರ್ ಮಾಡಿಸ್ಕೊಂಬಂದ್ಮೇಲೂ ಕೂಡ ಮುಚ್ಚಳನ ತೆಗೆದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮುಚ್ಚಳ ಹಾಕಿಟ್ರೆ ಮತ್ತೆ ನೀರು ಥರ ಆಗಿ ಅದು ಅಂಟ್ಕೊಂಡು ಹುಳ ಆಗೇ ಆಗುತ್ತೆ ಬೇಗ. ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಒಂದ್ಸರಿ. ಗೊತ್ತಿರುತ್ತೆ ಲೇಡೀಸ್ಗೆಲ್ಲನೂ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಹೇಳೋದು ನನ್ನ ಇದು ಅಂತ ಹೇಳಿಬಿಟ್ಟು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ನೀವು ಜರಡಿ ಇಟ್ಕೋಬೇಕಾಗುತ್ತೆ. ಜರಡಿ ಇಟ್ಕೊಂಡಾಗ ಅದರಲ್ಲಿರೋ ಡಸ್ಟ್, ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಎಕ್ಸ್ಟ್ರಾ ಏನಾದರೂ ಫ್ರೈ ಅಂದರೆ ಪೌಡರ್ ಆಗದೇ ಇದ್ದದನ್ನು ನೆಕ್ಸ್ಟ್ ಟೈಮ್ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಎಸಿಬೋದು. ಕ್ಲೀನಾಗಿ ಫೈನ್ ಪೌಡರ್ ಆಗಿದ್ದರೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಏನೇನು ತಿಂಡಿನ ಮಾಡ್ಬೋದು ಅನ್ನೋದನ್ನು ಹೇಳ್ತಿದ್ದೀನಿ. ಸೊ ನಾವು ದೊಡ್ಡವ್ರಿಗೆ ಈ ಥರ ಗಂಜಿ ಮಾಡ್ಕೊಂಡು ಕುಡಿಬೋದು. ಮಕ್ಕಳಿಗೆಲ್ಲ ಹಾಲು ಹಾಕಲ್ಲ, ಸೊ 1 ವರ್ಷದವರೆಗೂ. ನಾನು ಇಲ್ಲಿ ದೊಡ್ಡವ್ರಿಗೆ ತೋರಿಸ್ತಾ ಇದ್ದೀನಿ ಗಂಜಿ ಮಾಡ್ಕೊಳ್ಳೋದು, ರಾಗಿ ಗಂಜಿ ಹೇಗೆ ಅಂತೇಳಿ. ಸ್ವಲ್ಪ ಮೊದಲಿಗೆ ನಾರ್ಮಲಾಗಿ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಬೇಕಂದರೆ ನೀವು ಜಾಗ್ರಿ ಪೌಡ್ರ್ ಹಾಕ್ಬೋದು, ಸಾಲ್ಟು ಕೂಡ ಹಾಕ್ಕೊಂಡು ನೀವು ದೊಡ್ಡವ್ರಿಗೆ ಸರ್ವ್ ಮಾಡ್ಬೋದು. ಅದು ಬೆಳಗ್ಗೆ ಸರಿ ಕುಡಿದ್ರೆ ತುಂಬಾ ಒಳ್ಳೆಯದು.
ಇದರಲ್ಲಿ ತುಂಬ ಇನ್ನೂ ವೆರೈಟೀಸ್ ಎಲ್ಲ ಏನೇನು ಮಾಡ್ಬೋದು ಅನ್ನೋದನ್ನು ಕೂಡ ಮುಂದೆ ಹೇಳ್ತೀನಿ. ಸೊ ನಾನಂತೂ ಇದನ್ನು ಒಂದೊಂದು ಸರಿ ಅವಳಿಗೆ ಗಂಜಿ ಮಾಡುವಾಗ ಹೀಗೆ ಒಂದೊಂದು ಗ್ಲಾಸ್ ನಾನು ಹಾಕ್ಕೊಂಡು ಕುಡಿತೀನಿ. ಸಪ್ರೇಟ್ ಅವಳದಾದಮೇಲೆ ಬೆಲ್ಲ ಮತ್ತು ಉಪ್ಪೆಲ್ಲ ಸಪ್ರೇಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಏನಂದರೆ ಇವಾಗ ಬೆಳಗ್ಗೆ ಅದು ಏನೇನೋ ತಿಂಡಿಗಳು ತಿನ್ಕೊಳ್ಳೋದಕ್ಕಿಂತ ಅಥವಾ ಕಾಫಿ ಟೀ ಆ ಥರ ತಿನ್ನೋದಕ್ಕಿಂತ ಕುಡಿಯೋದಕ್ಕಿಂತ ಈ ಥರ ತಿನ್ಕೊಂಡೋದ್ರೆ ಹೆಲ್ತೂ ಕೂಡ ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟ್ ಆಗಿರ್ಬೋದು ಅಂತಲೇ ಹೇಳ್ಬೋದು. ಅದೇ ಹಿಟ್ಟಲ್ಲಿ ನಾನು ದೋಸೆನ ಮಾಡ್ತಿದ್ದೀನಿ. ನಾನು ಇಲ್ಲಿ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕ್ಲೀನಾಗಿ ಆ ಹಿಟ್ಟು ಮಿಕ್ಸ್ ಆಗೋವರೆಗೂ ಬೈಂಡ್ ಆಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾವುದೇ ಥರದ ಗಂಟುಗಳು ಇರಬಾರ್ದು. ಗೊತ್ತಿರುತ್ತೆ ನಿಮಗೆ ದೋಸೆ ಮಾಡೋರು ಹೇಗೆ ಮಾಡ್ತೀರಾ ಅನ್ನೋದನ್ನು. ಸೊ ಆದ್ರೂ ನಾನು ಹೇಳಬೇಕಲ್ವ ಅಂತ ಹೇಳ್ತೀನಿ ಅಷ್ಟೇ. ಕ್ಲೀನಾಗಿ ಇದು ಮಿಕ್ಸ್ ಆಗಿದೆ, ದೋಸೆ ಹಾಕೋಣ ಬನ್ನಿ ಹೇಗೆ ಬರುತ್ತೆ ಅಂತ ನೋಡೋಣ. ದಿನ ಒಂದೇ ಥರ ತಿಂದು ಬೋರ್ ಆಗುತ್ತಲ್ವಾ. ಸೊ ಒಂದಿನ ಗಂಜಿ, ಒಂದಿನ ದೋಸೆ, ಒಂದಿನ ಮುದ್ದೆ ಆ ಥರ ಟ್ರೈ ಮಾಡ್ಬೋದು. ಸೊ ಮುದ್ದೆನೂ ಕೂಡ ಮಾಡ್ಬೋದು ಈ ಹಿಟ್ಟಲ್ಲಿ. ದೋಸೆ, ಮುದ್ದೆ, ಗಂಜಿ ಮಕ್ಳಿಗೂ ಕೂಡ ಹಿಟ್ಟು ಮಾಡಿ ತಿನ್ನಿಸ್ಬೋದು. ಸೊ ನೀವು ಆಯಿಲು ಬೇಕಾದರೆ ಆಯಿಲ್ನ ಹಾಕೋಬೋದು, ಬೇಡ ಅಂದ್ರೂ ಕೂಡ ಆಪ್ಷನಲ್ಲ ಇರುತ್ತೆ. ನಿಮಗೆ ಹೇಗೆ ನೀವು ತಿಂತೀರಾ ಅನ್ನೋದ್ರ ಮೇಲೆ ಇದಿರುತ್ತೆ. ಅದ್ರ ಮೇಲೆ ಕವರ್ ಕೂಡ ಮಾಡ್ಬೋದು. ಕವರ್ ಮಾಡದೇ ಇದ್ರೂ ಕೂಡ ಈಸಿಯಾಗಿ ಕುಕ್ ಆಗುತ್ತೆ. ದೋಸೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ನನಗೆ ಹೇಳ್ತೀರಾ ಚೆನ್ನಾಗಿತ್ತು ಅಂತ. ಟ್ರೈ ಮಾಡಿದವರು ನಿಜವಾಗ್ಲೂ ಟ್ರೈ ಮಾಡಿ. ಹೆಲ್ತಿಗೆ, ಮನೆಯವ್ರಿಗೆ, ನಮಗೆ ಎಲ್ಲ ತುಂಬ ಒಳ್ಳೆಯದು. ನಾವು ಮಾಡೋ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ಎಲ್ಲರಿಗೂ ಹೆಲ್ತ್ ಒಳ್ಳೆಯದಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ದೋಸೆ ಕೂಡ ನೋಡಿದ್ರಿ. ಅದಾದಮೇಲೆ ನನ್ನ ಮಗಳಿಗೆ ಇದರಲ್ಲಿ ನಾನು ಗಂಜಿ ಮಾಡ್ತೀನಲ್ವ. ಸೊ ನಾರ್ಮಲಾಗಿ ಹಿಟ್ಟು ತೊಗೋತೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಅವಳು 1 ವರ್ಷದ ಮೇಲೆ ಆಗಿರೋದ್ರಿಂದ ಸೊ ಸ್ವಲ್ಪ ಸಾಲ್ಟು ಮತ್ತು ಜಾಗ್ರಿ ಪೌಡ್ರನ್ನ ಹಾಕೋಕ್ಕೆ ಶುರು ಮಾಡಿದ್ದೀನಿ. ಬಿಕಾಸ್ ಅವ್ರಿಗೂ ಕೂಡ ಟೇಸ್ಟ್ ಬೇಕಲ್ವ. ಸಪ್ಪೆ ಹೇಗೆ ತಿಂತಾರೆ, ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡ್ತೀನಿ ಒಂದೊಂದು ಸರಿ ಇಲ್ಲ. ಬೇರೆ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದಾಗ ಹಾಲನ್ನ ಮಿಕ್ಸ್ ಮಾಡಲ್ಲ, ಇಲ್ಲಾಂದರೆ ಈ ಥರ ಮಾಡಿಕೊಡ್ತೀನಿ. ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ ಈ ಫುಡ್ನ. ನಾನು ಅವಳಿಗೆ ಕೊಡುವಾಗ ಸ್ವಲ್ಪ ಅದಕ್ಕೆ ತುಪ್ಪನ ಹಾಕ್ಬಿಟ್ಟು ಕೊಡ್ತೀನಿ. ಏಕೆಂದರೆ ಟೇಸ್ಟ್ ಅವಳಿಗೆ ಡಿಫ್ರೆಂಟಾಗಿರುತ್ತೆ. ತುಪ್ಪ ಹಾಕಿದ್ರೆ ಮಕ್ಳಿಗೆ ತುಂಬಾ ಒಳ್ಳೆಯದು. ದೊಡ್ಡವರು ಹಾಕ್ಕೊಂಡು ಕುಡಿಬೋದು. ಸ್ವಲ್ಪ ಸಣ್ಣ ಇರೋರಾದರೆ ಆಗ ಮಾಡ್ಬೋದು. ದಪ್ಪ ಇರೋರಾದರೆ ಸ್ವಲ್ಪ ಫ್ಯಾಟ್ ಅಂತ ಹೇಳ್ಬಿಟ್ಟು ತುಪ್ಪ ಎಲ್ಲ ಏನೂ ಹಾಕಲ್ಲ, ಹಾಲು ತುಪ್ಪ ಎಲ್ಲ ಹಂಗೆ ಮಾಡ್ಕೊಂಡು ಕುಡಿತಾರೆ. ಮಾಡ್ಕೊಂಡು ಕುಡಿದಷ್ಟು ತುಂಬ ಒಳ್ಳೆಯದು ಹೆಲ್ತಿಗೆ, ಬೋನ್ಸ್ಗೆ ಎಲ್ಲ ಕೂಡ. ಅದಾದಮೇಲೆ ಮತ್ತೆ ಇದರಲ್ಲಿ ಮುದ್ದೆ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಅದೇ ಹಿಟ್ಟನ್ನ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೋವರೆಗೂ, ಅಂದರೆ ಕ್ಲೀನಾಗಿ ಅದು ಮುದ್ದೆ ಅದಕ್ಕೆ ಬರೋವರೆಗೂ ಬಿಟ್ಟು ಮುದ್ದೆ ಹಿಟ್ಟಿಗೆ ನಾನು ಹಿಟ್ಟನ್ನು ಹಾಕಿಬಿಟ್ಟು ಗಂಜಿ ಥರ ಇರುತ್ತಲ್ಲ ಅದಕ್ಕೆ ಮುದ್ದೆನ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡೋದಕ್ಕೆ ಮಾಡ್ತೀನಿ. ಮುದ್ದೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ದಿನ ಬೆಳಗ್ಗೆ ಬೇರೆ ತಿಂಡಿ ಮಾಡಿದಾಗ ನಾನು ಈ ಥರ ಮುದ್ದೆನ ಮಧ್ಯಾಹ್ನ ಸರಿಗೆ ಮಾಡ್ಕೊತೀನಿ, ಇಲ್ಲ ನೈಟಿಗೆ ಮಾಡ್ಕೊತೀನಿ. ಸೊ ಒಂದು ಮುದ್ದೆ ತಿಂದು ಮಲ್ಕೊಂಬಿಡ್ಬೋದು, ಒಂದು ಮುದ್ದೆ ತಿಂದು ಮಧ್ಯಾಹ್ನನೂ ಕೂಡ ಒಂದು ನಿದ್ದೆ ಮಾಡಿಬಿಡ್ಬೋದು. ತುಂಬಾ ಹೆಲ್ತಿಯಾಗಿರುತ್ತೆ. ನಾವು ಹೆಲ್ತಿಯಾಗಿರ್ತೀವಿ, ಮನೆಯವ್ರನ್ನೂ ಕೂಡ ಹೆಲ್ತಿಯಾಗಿಡ್ಬೋದು, ಮಕ್ಕಳನ್ನು ಕೂಡ ಹೆಲ್ತಿಯಾಗಿಡ್ಬೋದು. ಅಂದರೆ ಒಂದು ಹೆಣ್ಣಿನ ಕೈಯಲ್ಲಿರುತ್ತೆ ಎಲ್ಲನೂ ಕೂಡ, ಮನೆಯವ್ರನ್ನ ನಮ್ಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದಲ್ವಾ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಹೆಲ್ದಿ ಫುಡ್, ಹೆಲ್ತಿ ಲೈಫ್ ಸ್ಟೈಲ್ ನ ಅಳವಡಿಸ್ಕೊಳ್ಳೋಣ. ಆದಷ್ಟು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ನಾವು ಮಾಡ್ಕೋಬಹುದು. ಆಗದೆ ಇದ್ದು ಕೈ ಮೀರಿದಂಥದ್ದು ದೇವ್ರ ಹತ್ರ ಇರುತ್ತೆ. ಸೊ ಆದಷ್ಟು ಹೆಲ್ತಿ ಫುಡ್ ತಿನ್ಕೊಂಡು ಹೆಲ್ತಿಯಾಗಿ, ಮಕ್ಕಳಿಂದ ಹಿಡಿದು ದೊಡ್ಡವರಾಗೂ ಕೂಡ ಹೆಲ್ತಿ ಫುಡ್ ನ ತಿನ್ಕೊಂಡು ಹೆಲ್ತಿ ರೊಟ್ಟಿನ ಮಾಡ್ಕೊಂಡಿದ್ರೆ ತುಂಬಾನೇ ಒಳ್ಳೇದು. ಈ ತರ ಫುಡ್ಗಳ ಜೊತೆಗೆ ಸ್ವಲ್ಪ ಆದಷ್ಟು ವ್ಯಾಯಾಮ, ಎಕ್ಸಸೈಸ್, ವರ್ಕೌಟ್ಸ್ ಗಳನ್ನ ಮಾಡ್ಕೊಂಡು ಸಣ್ಣ ಆಗೋದಕ್ಕೆ ಟ್ರೈ ಮಾಡಿ. ಹೆಲ್ತಿಯಾಗಿರೋಣ. ಏನಂತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಅಂಡ್ ಈ ಫುಡ್ ನ ಟ್ರೈ ಮಾಡಿ, ಈ ಮಿಸ್ ಮಾಡ್ದೆ ನಮ್ಗೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ರೆಸಿಪಿಗಳೆಲ್ಲ ತುಂಬಾನೇ ಈಸಿ. ನೋಡಿದ್ರಲ್ವಾ, ದೋಸೆನೂ ಮಾಡ್ಬೋದು, ಎಲ್ಲಾ ಕೂಡ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಿಮ್ಗೂ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಶೇರ್ ಮಾಡಿದ್ನಿ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.